ನೋಡ್ತೋಳಿ ಮಾತ್ರ ನೋಡುವ ಸ್ವಲ್ಪ ಬಂದು ಬೈಟ್ ಕಾಣುತ್ತೆ. ಇಲ್ಲಿ ಭಾರಿ ಜಾಸ್ತಿಯಾಗಿ ಮೀನು, ಒಣ ಮೀನು, ಹಸಿ ಮೀನು ಇದು ತುಂಬ ಲೈಕ್ ಮಾಡ್ತಾರೆ. ಬಟ್ ಇವತ್ತು ಒಣ ಮೀನು ಮಾತ್ರ ತುಂಬ ಚೆನ್ನಾಗಿದೆ. ನಾನು ತೊಗೊಂಡಿದ್ದೀನಿ, ಪರ್ಚೇಸ್ ಮಾಡಿದ್ದೀನಿ. ಈಗ ಭಾನುವಾರಗೋಸ್ಕರ ಮಳೆಗಾಲ ಬರೋದು ನೆಕ್ಸ್ಟ್ ಮಂತು 1-2 ತಿಂಗಳಿನಲ್ಲಿ. ಬಟ್ ಏನಂದರೆ ತುಂಬ ಮೀನು ಚೆನ್ನಾಗಿ ಸಿಗುತ್ತೆ. ಅದಕ್ಕೆ ಒಣ ಮೀನು ಹೊನ್ನಾವರ, ನಮ್ಮ ಭಟ್ಕಳ, ಉಪ್ಪಣಿ ಅವರೆಲ್ಲ ತುಂಬ ಜನ ಬಂದು ತೊಗೊಳ್ತಾ ಇದ್ದಾರೆ. ನಾವು ತೊಗೊಂಡೆ ಈಗ ಅಂಜಲ್ಲು, ಸೌಂದಳೆ, ಬಂಗಡೆ, ತಾರ್ಲೆ ಭಾರಿ ಚೆನ್ನಾಗಿ ಸಿಗುತ್ತೆ ಸರ್. ಎಲ್ಲದೂ ತೊಗೊಂಡೆ 1-1 kg. ಈಗ ಇನ್ನೂ ಏನಿದೆ ಅಂತ ಒಳ್ಳೆ ನೋಡಿ ಎಲ್ಲ ಪರ್ಚೇಸ್ ಮಾಡೋಣ ಅಂತ ಇದು ಮಾಡ್ತೀನಿ. हिंदी में बात करो ना. हिंदी में रे ಮೇಕಿಂಗಲ್ಲೇ ನೀವು ಬರ್ತೀರೋ ಏನು ಹಿಂದೂ ನೀನು ನೋಡಿ ಪರಿಸರ ಒಬ್ಬೊಬ್ರು ಇದು ತಾಟದಲ್ಲೇ ಊಟ ಮಾಡ್ತಾರೆ. ಈಗ ಬಂದು ಕಡೆ ಇದು ಮಾಡ್ತೀರಿ. ಎಲ್ಲಿಂದ ಬಂದಿದ್ದೀವಿ ನೀವು? ಹೊರಗಿನವರೆಲ್ಲ ಬರ್ತಾರೆ ಇವತ್ತು ಸಂಡೇ ಮಾರ್ಕೆಟಿಗೆ ಮಳೆಗಾಲದಲ್ಲಿ ಮೀನು ತಗೊಂಡು ಹೋಗಲಿಕ್ಕೆ. ಇವಾಗ ಚಲೋ ಮೀನು ಸಿಗ್ತದೆ ಅಂಥೇಳಿ. ಮಳೆಗಾಲದಲ್ಲಿ ಮೀನುಗಾರಿಕೆ ಮಾಡೋದಿಲ್ಲ. ಈ ಟೈಮ್ನಲ್ಲಿ ಒಣ ಮೀನು ತಗೊಂಡು ಹೋಗಿ ಎಲ್ಲ ಸ್ಟಾಕ್ ಮಾಡಿ ಇಟ್ಕೊಳ್ತಾರೆ. ಇದು ಬಂಗಡೆ, ದೋಡಿ, ಶೆಟ್ಲೆ, ಸ್ವರ, ದಿನಸಿ ಎಲ್ಲ ಬರ್ತದೆ ಇಲ್ಲಿ. 2 ತಿಂಗಳ ಮೊದಲೇ ಎಲ್ಲ ಮೀನು ಒಣಸಿ ಎಲ್ಲ ಚಲೋ ಮಾಡಿ ಇದು ಮಾಡಿ ಇಡಬೇಕಾಗ್ತದೆ. ಆವಾಗ ಮಳೆಗಾಲದಲ್ಲಿ ಎಲ್ಲ ಚೆನ್ನಾಗಿರೋದಿಲ್ಲ ಅಂಥೇಳಿ ಈ ಟೈಮ್ನಲ್ಲಿ ಬಂದು ಎಲ್ಲರೂ ಮಾರ್ಕೆಟಿಂಗ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಗೋವಾ, ಬೊಂಬೈ ಆ ಕಡೆ ನಮ್ಮ ಕಾರವಾರ ಈ ಕಡೆ ಮೀನು ಚಲೋ ಇರ್ತದೆ ಅಂಥೇಳಿ ಈ ಕಡೆಗೆ ಬಂದು ತಗೊಂಡು ಹೋಗ್ತಾರೆ ಅವರು. ಸರಿ ಕ್ಲೀನ್ ಇರ್ತದೆ ಅಂಥೇಳಿ.
ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.